ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳದಲ್ಲಿಂದು ವಿವಿಧ ಕಡೆಗಳಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡರು. ಬೀರ್ಭೂಮ್ನಲ್ಲಿ ಎನ್ಡಿಎ ಅಭ್ಯರ್ಥಿ ಪರ ಪ್ರಚಾರ ನಡೆಸಿ ಜನತಾ ಸಮಾವೇಶ ಉದ್ದೇಶಿಸಿ ಅವರು, ಪಶ್ಚಿಮ ಬಂಗಾಳದಲ್ಲಿರುವ ಹಾಲಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದರು. ಮುಂಬರುವ ಪಶ್ಚಿಮ ಬಂಗಾಳ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬಂದರೆ ಅಲ್ಲಿನ ಸರ್ಕಾರದ ಎಲ್ಲ ಹಗರಣಗಳ ಕುರಿತು ತನಿಖೆ ನಡೆಸಿ ಜನತೆಗೆ ನ್ಯಾಯ ಒದಗಿಸಲಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡಲಿದ್ದೇವೆ ಎಂದು ಹೇಳಿದರು. हम 7वां वेतन आयोग हर सरकारी कर्मचारी को देंगे. दीदी लोग आपके अकाउंट में 3,000 रुपया हर महीना बैंक में जमा हो जाएगा. गर्भवती माताओं को 21,000 रुपया देंगे और ये युवाओं, बेरोजगार युवाओं को हम हर महीना 3,000 रुपया रोजगारी के लिए देने का काम करेंगे. बुजुर्ग, दिव्यांग और विधवा बहनों को हर महीना 2,000 देंगे और किसानों को मोदी जी अभी 6,000 रुपया दे रहे हैं, हम हर साल 9,000 देने का काम करेंगे. ಬಳಿಕ ಪಶ್ಚಿಮ ವರ್ಧಮಾನ್ನಲ್ಲಿ ಬಿಜೆಪಿ ಜನಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಒಂದೊಮ್ಮೆ ಭಾರತದ ಔದ್ಯೋಗಿಕ ಕೇಂದ್ರ ಎನ್ನಿಸಿದ್ದ ಬಂಗಾಳ ಇದೀಗ ಕೈಗಾರಿಕೆಗಳಿಲ್ಲದೆ ಹಿಂದುಳಿದಿದೆ ಎಂದರು. ಕಳೆದ 15 ವರ್ಷಗಳಲ್ಲಿ 7,000ಕ್ಕೂ ಹೆಚ್ಚು ಕೈಗಾರಿಕೆಗಳು ಪಶ್ಚಿಮ ಬಂಗಾಳದಿಂದ ಹೊರಗೆ ತೆರಳಿವೆ. ಅಸ್ಸಾಂ, ಒಡಿಶಾ ಮುಂತಾದ ರಾಜ್ಯಗಳಲ್ಲಿ ಹೊಸ ಕೈಗಾರಿಕೆಗಳು ಸ್ಥಾಪನೆಯಾಗುತ್ತಿದ್ದರೂ ಪಶ್ಚಿಮ ಬಂಗಾಳ ಹೂಡಿಕೆ ಆಕರ್ಷಿಸುವಲ್ಲಿ ವಿಫಲವಾಗಿದೆ. ಮೇ 5ರ ನಂತರ ಪರಿಸ್ಥಿತಿ ಬದಲಾಗಲಿದ್ದು, ಜನರ ಅಪಾರ ಬೆಂಬಲದೊಂದಿಗೆ ಬಿಜೆಪಿ ಅಭಿವೃದ್ಧಿಯ ಮುನ್ನುಡಿ ಬರೆಯಲಿದೆ ಎಂದರು. 45 दिन में सरकारी कर्मचारियों को 7वां वेतन आयोग देंगे. ये दीदी लोग इतनी बड़ी संख्या में बैठे हैं, हर दीदी के बैंक अकाउंट में हर महीना 3,000 रुपया भाजपा सरकार पहुंचाएगी. ಡುಬ್ರಾಜ್ಪುರದಲ್ಲಿ ಬಿಜೆಪಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಅಮಿತ್ ಶಾ, ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಅನುದಾನ ನೀಡಿದ್ದರೂ ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಟಿಎಂಸಿ ಸರ್ಕಾರ ವಿಫಲವಾಗಿದೆ. ವ್ಯಾಪಕ ಭ್ರಷ್ಟಾಚಾರದಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದರು. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ರಾಜಕೀಯ ಹಿಂಸಾಚಾರ ಮತ್ತು ತುಷ್ಟೀಕರಣ ನೀತಿಗೆ ಕೊನೆ ಹಾಡಲಿದ್ದು, ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಿದೆ ಎಂದರು. सरकार बनाओगे, सिंडिकेट राज खत्म करोगे, माफियाओं को जेल में डालने की सुविधा करोगे, तो मेरे साथ दोनों हाथ उठाइए, जरा उठाइए दोनों हाथ. उस पंडाल में भी सभी लोग उठाएं और प्रचंड आवाज से बोलिए, जय श्री राम.